ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ತೊಡಕು ಆಗಿದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಇದಕ್ಕೆ ತೊಡಕಾಗಿದೆ ಸಚಿವ ಸಂಪುಟ ವಿಸ್ತರಣೆಗೆ. ಇಲ್ಲ, ಏನಾಗಿದೆ, ಈ ಒಂದು ಸ್ವಲ್ಪ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರೋ ಸಹಜ ಆಗಿದೆ. ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು, ಇನ್ನೊಂದು ಮಾಡೋದು ಅಂತ ಏನು ಸುದ್ದಿ ಹಬ್ಬಿಸಿದ್ದಾರೆ. ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಾವು ಯಾರು ತೀರ್ಮಾನ ಮಾಡೋದಂತ ಅಲ್ಲ. ಇದು ರಾಜ್ಯದಲ್ಲಿ ಯಾವುದೇ ತೀರ್ಮಾನ ಮಾಡೋದಾದರೆ ಖಂಡಿತ ಮುಗಿಸ್ಬಿಡ್ತಿದ್ದೀವಿ. ಇದು ಕೇಂದ್ರ ನಾಯಕರು, ಇದು ಅವರಲ್ಲಿರೋದು, ಕೈಯಲ್ಲಿರೋದ್ರಿಂದ ಕೇಂದ್ರ ನಾಯಕರೇ ಅದನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿರೋದ್ರಿಂದ ಈ ಮುಖ್ಯಮಂತ್ರಿಗಳ ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸೋದು ನನಗೆ ಗೊತ್ತಿಲ್ಲ. ನಾನು ಹೇಳೋದಷ್ಟೇ, ರಾಜ್ಯದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ನಮ್ಮ ಪಕ್ಷಕ್ಕೂ ಸ್ವಲ್ಪ ನಮಗೆ ಹಾನಿಯಾಗುವ ಪರಿಸ್ಥಿತಿಯಲ್ಲಿರೋದ್ರಿಂದ ಆದಷ್ಟು ಬೇಗ ಈ ಗೊಂದಲಗಳನ್ನು ಪರಿಹರಿಸಬೇಕು ರಾಜ್ಯದ ಇದು ಕೇಂದ್ರದ ನಾಯಕರು ಅನ್ನೋದು ನಂದು ಒಂದು ಮನವಿ ಇದೆ. ಆಮೇಲೆ ಮಂತ್ರಿ ಸ್ಥಾನವೂ ಅಷ್ಟೇ. ಈಗ ಮಂತ್ರಿ ಸ್ಥಾನ ಭಾಳಷ್ಟು ಖಾಲಿನೂ ಇದೆ. ಮತ್ತೊಂದಿಷ್ಟು ಅವಕಾಶ ಹೊಸಬರು ಕೊಡುವಂಥದ್ದು ಏನು ಬದಲಾವಣೆ ಮಾಡುವಂಥದ್ದು ಇದೆ, ಅದನ್ನು ಆದಷ್ಟು ಬೇಗ ಮಾಡುವಂಥದ್ದು ಇದರಲ್ಲಿ ಒಳ್ಳೆಯದು ಅಂತ ನಂದೊಂದು ಭಾವನೆ ಅಷ್ಟೇ. ಅಲ್ಲ, ನಾನೇನು ಸನ್ಯಾಸಿ ಅಂದರೆ ಮರ, ನೀವು ಯಾವಾಗಲೂ ಕೇಳ್ತೀರಿ ನಿಮ್ಗೆ ಚಾನ್ಸಸ್ ಅಂತಿರಲ್ಲ. ನಾನು 3 ಸರಿ ML ಆಗಿದ್ದವನು. ನಾನೇನು ಅದು ಕೇಳಿದ್ದೀನಿ, ನನ್ನ ಹಕ್ಕುಗಳನ್ನು ಇವತ್ತು ರಾಜ್ಯದ ನಾಯಕರಲ್ಲಿ ಕೇಳಿದ್ದೀವಿ, ಕೇಂದ್ರದ ನಾಯಕರಲ್ಲೂ ಕೇಳಿದ್ದೀವಿ. ಅದನ್ನು ಕೊಡುವಂಥದ್ದು ಅವರ ನಿರ್ಧಾರ ಮಾಡೋದು ಅವ್ರ ಕೈಲಿದೆ. ಹಾಗಾಗಿ ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ ಅಂತ ಇದರಲ್ಲಿ ಹೇಳಕ್ಕೆ ಯಾವುದು ಅದು ನನಗೆ ಗೊತ್ತಿಲ್ಲ. ಅದು ನಮಗೆ ಯಾವಾಗಲೂ ತಿಳಿಸಿಲ್ಲ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾವುದು ಇಲ್ಲ ಆ ಥರ ನನಗೆ ಯಾರು ಕೇಳಿಲ್ಲ, ಯಾರೂ ಬಂದು ಮಾತಾಡಿಸಿಲ್ಲ, ಯಾರೂ ಸಹಿ ಹಾಕಿ ಅಂತ ಕೇಳೇ ಇಲ್ಲ ನಮ್ಮಲ್ಲಿ. ಕಾಂಗ್ರೆಸ್ ನಾಯಕರುಗಳು ಬಂದಿರೋದು ಈಗಾದರೆ ಆಗಬೇಕು, ಮತ್ತು ಮುಂದೆ ಕಷ್ಟ ಇದನ್ನು ಮನಸ್ಥಿತಿಗೆ ಬಂದು ಈ ತಿಕ್ಕಾಟ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಯಾವುದೇ ಎಲೆಕ್ಷನ್ಗೂ ಇಲ್ಲಿಗೂ ಏನು ಸಂಬಂಧ ಇಲ್ಲ. ಇಲ್ಲಿ ಕೊಟ್ಟಿರೋದು ಮೆಜಾರಿಟಿ ಕೊಟ್ಟಿರೋದು 136 ಜನರಿಗೆ ನಮಗೆ ಕೊಟ್ಟಿದ್ದಾರೆ. ಅಲ್ಲಿಗೂ ಇಲ್ಲಿಗೂ ಏನು ಇದು ಮಾಡೋಕ್ಕಾಗಲ್ಲ. ಬಿಹಾರದಲ್ಲಿ ಅವ್ರು 2ನೇ ಬಾರಿ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಮತ್ತೆ ಅವರಿಗೆ ನಮ್ಮ ರಾಜ್ಯದಲ್ಲೂ ಒಳ್ಳೆ ಕೆಲಸ ಮಾಡಿದ್ರೆ ಮತ್ತೆ ಅವಕಾಶ ನಮಗೆ ಕೊಟ್ಟೇ ಕೊಡ್ತಾರೆ, ಹಂಗೆ ಅಲ್ವಾ? ಹಾಗಾಗಿ ಇವಾಗಲೇ ಸ್ಟಾರ್ಟ್ ಮಾಡಿ 2.5 ವರ್ಷ ಇದೆ. ಉತ್ತಮವಾದಂಥ ಅಭಿವೃದ್ಧಿಪರ ಕೆಲಸ ಮಾಡಿದರೆ ಮತ್ತೆ ನಮಗೆ ರಿಸಲ್ಟ್ ಬಿಹಾರ ಥರನೇ ಆಗುತ್ತೆ. ಅದರಲ್ಲಿ ಯಾವುದೇ ಮಾತಿಲ್ಲ. ಹಾಗಾಗಿ ಈ ಗೊಂದಲವನ್ನು ಆದಷ್ಟು ಬೇಗ ನಮ್ಮ ರಾಷ್ಟ್ರೀಯ ನಾಯಕರು ಬಗೆಹರಿಸಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಈ ಗೊಂದಲ ಎಲ್ಲೋ ಒಂದು ಕಡೆ ಪಕ್ಷ ಸಂಘಟನೆಗೂ ಅದೇ ಹೇಳ್ತಾ ಇದ್ದಲ್ಲ, ಪಕ್ಷ ಸಂಘಟನೆಗೆ ಇರ್ಬೋದು, ಪಕ್ಷಕ್ಕೆ ಸ್ವಲ್ಪ ಹಾನಿ ಆಗ್ಬೋದು. ಇದರಿಂದ ಗೊಂದಲ, ಕಾರ್ಯಕರ್ತರಿಗೆ ಗೊಂದಲ ಆಗ್ಬೋದು. ಇದು ಯಾವುದೂ ಆಗದೇ ಇರೋ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಸುರಕ್ಷಿತವಾದಂಥ ಒಂದು ಬಲಿಷ್ಠ ಸರ್ಕಾರ ಇದೆ. ಇದು ಮುಂದುವರಿಬೇಕಾದ್ರೆ ಕೇಂದ್ರದ ನಾಯಕರು ಆದಷ್ಟು ಬೇಗ ಕಡಿವಾಣ ಹಾಕಿ ಒಳ್ಳೆ ರೀತಿಯಲ್ಲಿ ಅದನ್ನು ಮುಗಿಸುವಂಥ ಕೆಲಸ ಮಾಡಬೇಕು. ನಾನು ಕಾಂಗ್ರೆಸ್ಸಿನ ನಿಜವಾದ ಬಣ. ನಾನು ಕಾಂಗ್ರೆಸ್ ಪಕ್ಷದ ಬಣ. ನಾನು ಯಾವುದೇ ಬಣದಲ್ಲಿ ನಾವು ಇಲ್ಲ, ನಾವು ಯಾರು ಗುರುತಿಸ್ಕೊಂಡಿಲ್ಲ. ನಾವು ಕಾಂಗ್ರೆಸ್ ಬಣ ಇದ್ದೀವಿ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡ್ತಾರೆ, ಉಪಮುಖ್ಯಮಂತ್ರಿಗಳು ಸ್ಪಂದನೆ ಮಾಡ್ತಾರೆ, ರಾಜ್ಯದ ಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ಬಣ ಇಲ್ಲ. ನಮಗೆ ಏನಿದ್ರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ.